ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಮುಂಬೈ ಮಾದರಿ ಸ್ಲಂ ಅಭಿವೃದ್ಧಿ ಕರ್ನಾಟಕಕ್ಕೆ ಅವೈಜ್ಞಾನಿಕ ಎ ನರಸಿಂಹಮೂರ್ತಿ. ಇಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತುಮಕೂರು ಉಪವಿಭಾಗದ ವತಿಯಿಂದ ತುಮಕೂರು ನಗರದ ಎನ್ಆರ್ ಕಾಲೋನಿಯಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರ 40ನೇ ಪುಣ್ಯ ಸ್ಮರಣೆ ಅಂಗವಾಗಿ ಟೈಲರಿಂಗ್ ತರಬೇತಿ ಹಾಗೂ ಜನಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಟೈಲರಿಂಗ್ ತರಬೇತಿಯನ್ನ ಶ್ರೀ ದುರ್ಗಮ್ಮ ದೇವಸ್ಥಾನದ ಹತ್ತಿರ ಸಮುದಾಯ ಭವನದಲ್ಲಿ ಪ್ರಾರಂಭಿಸಿದ್ದು, ಕೇಂದ್ರದ ಉದ್ಘಾಟನೆಯನ್ನು ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಭಾನುಪ್ರತಾಪ್ ಸಿಂಹ ನೆರವೇರಿಸಿ ಮಾತನಾಡಿ, ಸ್ಲಂ ಮಹಿಳೆಯರು ಕೌಶಲ್ಯ ಆಧಾರಿತ ತರಬೇತಿಗಳಿಂದ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಜನಜಾಗೃತಿಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರು ವಸತಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಹೊಸದಾಗಿ ಕೊಳಗೇರಿಗಳು ತಲೆ ಎತ್ತುತ್ತಿವೆ, ಇದಕ್ಕೆ ಅವಕಾಶ ನೀಡಬಾರದು. ಯಾವುದೇ ವಸತಿ ಯೋಜನೆಗೆ ಕೈ ಹಾಕುವ ಮುನ್ನ ಸ್ಪಷ್ಟತೆ ಇರಬೇಕು. ಸ್ಲಂಗಳ ಮರು ಅಭಿವೃದ್ಧಿಗಾಗಿ ಮುಂಬೈ ಮಾದರಿಯಲ್ಲಿ ಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿರುವುದು ಸ್ಲಂ ಜನವಿರೋಧಿಯಾಗಿದೆ. ಸ್ಲಂ ಅಭಿವೃದ್ಧಿಯನ್ನು ವಸತಿ ಯೋಜನೆಗೆ ಸೀಮಿತಗೊಂಡಿರುವುದೇ ಸಂವಿಧಾನ ವಿರೋಧಿ. ಕಾರಣ, ಕೊಳಗೇರಿಯಲ್ಲಿರುವ ಜನರಿಗೆ ವಸತಿ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮಾಣದಲ್ಲಿ ಬಡತನ ನಿರ್ವಹಣೆ ಮತ್ತು ಸಮಗ್ರ ಅಭಿವೃದ್ಧಿ ಕೊಳ್ಳಲು ಮುಖ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಟೈಲರಿಂಗ್ ತರಬೇತಿ ಕೇಂದ್ರದ ನಿರ್ದೇಶಕರಾದ ರಾಘವೇಂದ್ರ ಮಾತನಾಡಿ, ಎನ್ಆರ್ ಕಾಲೋನಿಯ 100 ಮಹಿಳೆಯರಿಗೆ 30 ದಿನಗಳ ಟೈಲರಿಂಗ್ ತರಬೇತಿಗಳನ್ನು 2 ಬ್ಯಾಚ್ಗಳಲ್ಲಿ ನೀಡಲಾಗುತ್ತಿದ್ದು, ಇದರನ್ನ ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸ್ಲಂ ಬೋರ್ಡ್ ಅಧೀಕ್ಷಕರಾದ ಜಗದೀಶ್, ಸಾವಿತ್ರಿಬಾಯಿ ಪುಳೆ ಮಹಿಳಾ ಸಂಘಟನೆಯ ಸಂಚಾಲಕರಾದ ಅನುಪಮ, ತುಮಕೂರು ಸ್ಲಂ ಸಮಿತಿಯ ಶಂಕರಯ್ಯ, ಮೋಹನ್ ಟಿಆರ್, ಅರುಣ್ ಹಾಗೂ ಮುಂತಾದವರು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಟೈಲರಿಂಗ್ ತರಬೇತಿ ಕೇಂದ್ರವನ್ನು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದಿದೆ. ನಮ್ಮ ಜೊತೆಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತುಮಕೂರು ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿರ್ತಕ್ಕಂಥ ಭಾನುಪ್ರತಾಪ್ ಸಿಂಹ ಅವರಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸೂಪರಿಂಟೆಂಡೆಂಟ್ಗಳಾಗಿರ್ತಕ್ಕಂಥ ಜಗದೀಶ್ ಅವರಿದ್ದಾರೆ. ಹಾಗೂ ಈ ತರಬೇತಿ ಕೇಂದ್ರವನ್ನ ಎನ್ಆರ್ ಕಾಲೋನಿಯಲ್ಲಿ ಪ್ರಾರಂಭ ಮಾಡಿ ಸುಮಾರು 100 ಫಲಾನುಭವಿಗಳಿಗೆ 1 ತಿಂಗಳ ಕಾಲ ತರಬೇತಿಯನ್ನು ನೀಡಿ ನಮಗೆ ಟೈಲರಿಂಗ್ ಕೊಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ರಾಘವೇಂದ್ರ ಅವರಿದ್ದಾರೆ. ಹಾಗೆ ನಮ್ಮ ಸಮಿತಿಯ ಅರುಣು, ಶಂಕರಯ್ಯ ಅವರು, ಹಾಗೆ ಅನುಪಮ ಅವರು, ಮೋಹನ್ ಅವರು ಎಲ್ಲ ಇಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ನಾವು ಸ್ಪೆಸಿಫಿಕ್ ಆಗಿ ಅಂದ್ರೆ ನಿರ್ದಿಷ್ಟವಾಗಿ ಎನ್ಆರ್ ಕಾಲೋನಿಯನ್ನೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮಹಿಳೆಯರಿಗೆ ಒಂದು ಕೌಶಲ್ಯ ತರಬೇತಿಯನ್ನ ಕೊಡಬೇಕು. ಆ ಕೌಶಲ್ಯ ತರಬೇತಿ ಕೊಟ್ರೆ ಅವರು ಸ್ವಾವಲಂಬಿಗಳಾಗಿ ಕೆಲವೊಂದು ಮನೆಯಲ್ಲೇನೆ ಸಹ ಇವತ್ತು ತಮ್ಮ ಬಟ್ಟೆಗಳನ್ನ ವಲಯದ ಮುಖಾಂತರವಾಗಿ ಒಂದು ಇನ್ಕಮ್ ಸೋರ್ಸ್ ಅನ್ನ ವೃದ್ಧಿ ಮಾಡಬೇಕು ಅನ್ನೋದನ್ನ ಒಂದು ಕಾರಣದಿಂದ ಈ ಟೈಲರಿಂಗ್ ತರಬೇತಿಯನ್ನ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಇದ್ರ ಜೊತೆಲಿ ಈಗಾಗಲೇ ಹಿಂದೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ IEC ಆಕ್ಟಿವಿಟಿಯಿಂದ ನಮ್ಗೆ ಡ್ರೈವಿಂಗ್, ಹಾಗೇನೆ ಬ್ಯೂಟಿಷಿಯನ್ಸ್ ಇವೆಲ್ಲವನ್ನು ಸಹ ತರಬೇತಿಯನ್ನ ಕೊಟ್ಟಂತದಿತ್ತು. ಇವತ್ತು ನಿರ್ದಿಷ್ಟವಾಗಿ ಟೈಲರಿಂಗ್ ತರಬೇತಿಯನ್ನ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದಿದೆ. ಇದರ ಒಂದು ಏನು ಸದುಪಯೋಗ ಇದೆ ಅದನ್ನ ತಾವೆಲ್ಲ ಉಪಯೋಗಿಸ್ಕೊಂಡೆ ಇಲ್ಲಿ ಇವತ್ತಿಂದ ತರಗತಿ ಪ್ರಾರಂಭ ಆಗುತ್ತೆ. ಈ ತರಗತಿ ಪ್ರಾರಂಭ ಆದ ನಂತರದಲ್ಲಿ ಇನ್ನ ಅಕ್ಕಪಕ್ಕದವರು ನಿಮ್ಗೆ ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಹೇಳಿ, ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಇಲ್ಲಿ ತರಬೇತಿನ 2 ಬ್ಯಾಚ್ ನಲ್ಲಿ ಕೊಡ್ತಾ ಇರ್ತಕ್ಕಂಥದ್ದಿದೆ. ಬೆಳಿಗ್ಗೆ 10 ರಿಂದ 12 1 ಗಂಟೆ ತನಕ ಒಂದು ಬ್ಯಾಚ್, 2 ಗಂಟೆಯಿಂದ 5 ಗಂಟೆ ತನಕ ಇನ್ನೊಂದು ಬ್ಯಾಚ್, 2 ಬ್ಯಾಚ್ ನಡೆಯುತ್ತೆ. ಒಂದೊಂದು ಬ್ಯಾಚ್ ನಲ್ಲಿ ಕನಿಷ್ಠ 20 ಜನರಿಗೆ ಇಲ್ಲಿ ತರಬೇತಿಗಳಾಗ್ತವೆ. ಹಾಗಾಗಿ ಅದನ್ನ ತಾವೆಲ್ಲರೂ ಸಹ ಹೇಳಿ ನಾವು ಸಹ ನಮ್ಮ ಪ್ರಚಾರವನ್ನು ಮಾಡ್ತಕ್ಕಂಥದ್ದಿದೆ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗಾಗಲೇ ಸರ್ಕಾರ ಮುಂಬೈ ಮಾದರಿಯ ಸ್ಲಂ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಮುಂಬೈ ಮಾದರಿ ಸ್ಲಂ ಅಭಿವೃದ್ಧಿ ಅಂತಕ್ಕಂಥದ್ದು ಈಗಾಗಲೇ ನಮಗೆ ಗೊತ್ತಿರಬೇಕು. ಅದು PPP ಮಾಡೆಲ್ ನಲ್ಲಿ ಮಾಡ್ತಕ್ಕಂಥದ್ದು. ಅದು ಕರ್ನಾಟಕಕ್ಕೆ ಸೂಕ್ತವಾದ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈಗಾಗಲೇ ಸರ್ಕಾರದ ಗಮನಕ್ಕೆ ಕೊಟ್ಟಿರ್ತಕ್ಕಂಥದ್ದು. PPP ಮಾಡೆಲ್ ಏನಿದೆ, ಈ PPP ಮಾಡೆಲ್
ನಮ್ಮ ಜನರ ಹತ್ರ ಇರ್ತಕ್ಕಂಥ ಭೂಮಿಯನ್ನ ಕಾರ್ಪೊರೇಟ್ ಕಂಪ್ನಿಗಳಿಗೆ ಖಾಸಗಿಯವರಿಗೆ ಬಿಟ್ಕೊಡ್ತಕ್ಕಂಥದ್ದು. ಅದು ಬಾಂಬೆಗೆ ಸರಿ ಇದೆ, ಬಾಂಬೆ ಮಾಡಲ್ ಅಭಿವೃದ್ಧಿ ಏನಿದೆ ಅದು ಅಲ್ಲಿಗೆ ಸರಿ ಇದೆ. ಆದ್ರೆ ಕರ್ನಾಟಕದಲ್ಲಿ ಇವತ್ತು ನಾವಿವತ್ತು ಇನ್ಸ್ಟಿಟ್ಯೂಟ್ ನಲ್ಲಿ ಇವತ್ತು ಇದು ಸುಮಾರು 100-120 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸ್ಲಮ್, ಇಲ್ಲಿ PPP ಮಾಡಲ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಇಲ್ಲೆಲ್ಲ ಒಂಟಿ ಮನೆಗಳನ್ನ ಕಟ್ಕೊಂಡಿದ್ದೀವಿ, ನಮ್ದಾಗಿರ್ತಕ್ಕಂಥ ಮಾಲೀಕತ್ವ ಇರ್ತಕ್ಕಂಥದ್ದು ಇದೆ. ಹಾಗಾಗಿ ಸರ್ಕಾರವನ್ನು ಸಹ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳನ್ನ, ಸ್ಲಮ್ಗಳ ಅಭಿವೃದ್ಧಿಯನ್ನ PPP ಮಾಡಲ್ಗಿಂತ ಹೆಚ್ಚಿತಾಗಿ ಸರ್ಕಾರದ ಸಮಗ್ರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ನೋಡ್ಬೇಕು. ಇವತ್ತು ಹೇಗೆ ಟೈಲರಿಂಗ್ ತರಬೇತಿ ಶಾಲೆಗಳನ್ನ ಮಂಡಳಿಯಿಂದ ಪ್ರಾರಂಭ ಮಾಡಿದ್ರ, ಸರ್ಕಾರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಇನ್ನಷ್ಟೊಂದು ಬಜೆಟ್ ಅನ್ನ ಕೊಟ್ಟಿ ಕೊಳಗೇರಿಗಳಲ್ಲಿ ಶಿಕ್ಷಣ, ಆರೋಗ್ಯ ಮತ್ತೆ ಉದ್ಯೋಗ ಸ್ವಯಂ ಉದ್ಯೋಗ ಕಲ್ಪಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ, ಒನ್ ಟೈಮ್ ಗ್ರಾಂಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಕೊಡಬೇಕು. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಇವರು 30 ದಿವಸ ಇರ್ತಾರಲ್ಲ, ಕನಿಷ್ಠ ಅವ್ರಿಗೆ ಒಂಚೂರು ಸ್ಟೈಪೆಂಡ್ ವ್ಯವಸ್ಥೆ ನೀವು ಮಾಡಲೇಬೇಕು. ಯಾಕಂದ್ರೆ ಅವರೆಲ್ಲ ಕೆಲಸಗಳನ್ನ ಬಿಟ್ಟು ಇಲ್ಲಿ ಬರ್ತಾ ಇದಾರಲ್ವಾ, ಎಲ್ಲರೂ ಕೂಡ ನಮ್ಮ ಹೆಣ್ಮಕ್ಳು ಮನೆ ಕೆಲಸ, ಬೇರೆ ಬೇರೆ ಕೆಲಸಗಳು ತೊಡಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಸಾಧ್ಯವಾದಷ್ಟು ಸ್ಟೈಪೆಂಡ್ ನೋಡಿ ನಮ್ಮ ಹೆಣ್ಮಕ್ಳು ಎಲ್ಲ ಕಲಿಯೋಕ್ಕೆ ಒಂದು ಒಳ್ಳೆ ಅವಕಾಶ, ವೇದಿಕೆ ಐತೆ. ಅದು ಸ್ಲಮ್ ಸಮಿತಿ ನಾವು ಜನರ ಕಮ್ಯುನಿಟಿ ಒಳಗಡೆ ಹಿಡಿದು ಇಂಥ ಮಹಿಳೆಯರ ಸಂಘಟನೆ ಮಾಡ್ತಿರ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ತಲುಪಿಸುವಂಥದ್ದು ನಿರಂತರವಾಗಿ ಮಾಡ್ತಾ ಇದೆ. ಅದರಿಂದ ಅವರ ಸಮಯ ಜೊತೆಗೆ ಇದು ಇರಲಿ ಅಂತೇಳಿ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಏನಕ್ಕೂ ಒಂದು ಅನುಕೂಲ ಆಗುತ್ತೆ. ಆ ಥರದ್ದು ಏನಾದರೂ ಸ್ಟೈಪೆಂಡ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅನುಪಮಕ್ಕ ನಾವು ಇಬ್ಬರು ಅದೇ ಮಾತಾಡ್ತಾ ಇದ್ದಾರೆ ಯಾವಾಗಲೂ. ಅದೊಂದಾಗಲಿ. ಇನ್ನಷ್ಟು ಇವರೆಲ್ಲ ಹೋದ್ಮೇಲೆ ಇನ್ನಷ್ಟು ಕ್ರೌಡ್ ಆಗ್ಬೋದು, ಇದು ತುಂಬ ಕ್ರೌಡ್ ಆಗುತ್ತೆ. ಗೊತ್ತಾಗಿಲ್ಲ ಮಾಹಿತಿ, ಯಾಕಂದ್ರೆ ಇವತ್ತೆಲ್ಲ ನೀರು ಬಿಟ್ಟಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಆಗಿಲ್ಲ. ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಕಲಿಲೇಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಈ ಟೈಲರಿಂಗ್ ಆದಮೇಲೆ ನಾವು ಸಂಘಟನೆಯಿಂದ ಇನ್ನಷ್ಟು ಏನೆಲ್ಲ ತರಬೇತಿಗಳು ಬರ್ತದೆ. ಇದೇ ಒಂದು ಮೇನ್ ಸೆಂಟ್ರು ಮತ್ತು ಕೋತಿತೊಂಬಲ್ ಒಂದು ಸೆಂಟ್ರ್ ಇದೆ, ಅದನ್ನು ಕೂಡ ಒಂದು ಸೆಂಟ್ರಾಗಿ ನಾವು ಇದನ್ನು ಮಾಡ್ತೀವಿ. ಅಲ್ಲೂ ಕೂಡ ಇಲ್ಲ ಬ್ಯೂಟಿಷಿಯನ್, ಬೇರೆ ಬೇರೆ ಟ್ರೈನಿಂಗ್ಸ್ ಏನಿವೆ ಅವನ್ನೂ ಕೂಡ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ನೀವೆಲ್ಲರೂ ಕೋಆಪ್ರೇಟಿವ್ ಏನು ಮೇಡಮ್ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಒಂದು ಸಹಕಾರದಿಂದ ಇದನ್ನು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಕಲಿತೀರಿ. ಯಾರು ಸ್ಟ್ರಿಕ್ಟ್ ಮಾಡಲ್ಲ ಇಲ್ಲಿ. ಹಂಗಂತೇಳಿ ನಾವು ಕೂಡ ಅದು ಬೇಜವಾಬ್ದಾರಿಯಾಗಿ ತಗೊಳೋದಲ್ಲ. ಅವ್ರು ಸ್ಟ್ರಿಕ್ಟ್ ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅಂತೇಳಿ ಕಲಿಬೇಕು ಅಂತ 30 ದಿವಸ ಫಿಕ್ಸ್ ಆಗ್ಬಿಡ್ರಿ. ಆಟೋಮೆಟಿಕ್ ನೀವು ಕಲಿತೀರಾ. ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳಿಗೋ ಮತ್ತು ಇನ್ನೊಬ್ರಿಗೂ ಹೇಳ್ಕೊಡ್ಬೋದು. ಮತ್ತು ದುಡಿಮೆಯ ಕೆಲವೊಂದು ಹೇಳ್ಕೊಡ್ಬೇಕು, ಏನೆಲ್ಲ ನಾವು ದುಡಿಮೆ ಮಾಡ್ಬೋದು. ಅದು ಒಳ್ಳೆ ಒಂದು ಕ್ಷೇತ್ರ ಅಂತ ನಾನು ಭಾವಿಸ್ತಾ ಈ ಒಂದು ವೇದಿಕೆಗೆ ನಾವು ತುರ್ತಾಗಿ ಇದನ್ನು ಸುಮಾರು ಪ್ಲೇಸ್ಗಳನ್ನ ಹುಡುಕ್ತಾ ಇದ್ದು ಸಿಗಲಿಲ್ಲ. ಇದು ಇಲ್ಲಿ ಯಾರೋ ಎನ್ಕ್ರೋಚ್ ಮಾಡಿ ಒಂದಷ್ಟು ಇಲ್ಲಿ ವಾತಾವರಣ ಸರಿ ಇರಲಿಲ್ಲ ಅಂಥದ್ದು ನಾವೆಲ್ಲ ನೀಟ್ ಮಾಡಿಸ್ಬಿಟ್ಟು ಇದನ್ನು ಟ್ರೈನಿಂಗ್ಗೋಸ್ಕರನೇ ಬಳಸಬೇಕು ಅಂತೇಳಿ ಕಮಿಷನರ್ ಮೇಡಮಿಂದ ಪರ್ಮಿಷನ್ ತಗೊಂಡು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಟ್ರೈನಿಂಗ್ನಲ್ಲಿ ಭಾಗವಹಿಸಿ ಕಲ್ತ್ಕೊಳ್ಳಿ, ಇನ್ನೊಬ್ರಿಗೂ ಕಲಿಸಿ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ.